ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಧನುರಾಶಿ 2025ನೇ ಇಸ್ವಿಯಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಧಾನವಾಗಿ 6ನೇ ಸ್ಥಾನದಿಂದ ಗುರುವು 7ನೇ ಸ್ಥಾನಕ್ಕೆ ಮೇ 15ನೇ ತಾರೀಕಿನ ನಂತರದಲ್ಲಿ ಚಲಿಸುವುದರಿಂದಾಗಿ ಬರತಕ್ಕಂತಹ ಫಲಾಫಲಗಳು, 6ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಿ. ಯಾಕೆಂತ ಹೇಳಿದರೆ ಷಷ್ಠನ್ ದ್ವಾದಶ ಅಷ್ಟಮಂಚಮುನಯೋ ಭಾವಾನ್ ಅನಿಷ್ಠಾನ್ ವಿದುಹು. 6ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಫಲ ಅನಿಷ್ಠ ಸ್ಥಿತಿಯಲ್ಲಿದ್ದರೂ ಕೂಡ, ಅದೇ ರೀತಿಯಾಗಿ ನೀವು ಗುರುವಿನ ಜನ್ಮ ರಾಶಿಯವರಾಗಿರುವುದರಿಂದಾಗಿ, ಗುರುವಿನ ಕ್ಷೇತ್ರದವರಾಗಿರುವುದರಿಂದಾಗಿ ಸ್ವಲ್ಪ ದೋಷ ಫಲಗಳು ಕಡಿಮೆ ಇದ್ದರೂ ಕೂಡ ಸಾಕಷ್ಟು ರೀತಿಯಾದಂಥ ಕಷ್ಟ ನಷ್ಟಗಳು. 6ನೇ ಸ್ಥಾನ ಅಂತ ಹೇಳುವಂಥದ್ದು ಋಣಸ್ಥಾನವೂ ಹೌದು, ಶತ್ರು ಸ್ಥಾನವೂ ಹೌದು. ಸಾಕಷ್ಟು ರೀತಿಯಾದಂತಹ ಋಣಗಳನ್ನು ಕೂಡ ಅನುಭವಿಸಿಕೊಂಡು, ಋಣ ಅಂತ ಹೇಳಿದರೆ ಸಾಲ ಅಂತ ಆಗಿರ್ಬೋದು, ಅಥವಾ ಇನ್ನೊಬ್ಬರ ಕೈಯಲ್ಲಿ ಏನೋ ಒಂದು ಯಾಚನೆಯನ್ನು ಮಾಡುವಂಥದ್ದು, ಆ ಒಂದು ಉಪಕಾರವನ್ನು ತಗೊಳ್ಳುವಂಥದ್ದು, ಸೌಲಭ್ಯವನ್ನು ಒದಗಿಸಿಕೊಳ್ಳುವಂಥದ್ದು ಇರಬಹುದು, ಅಥವಾ ಪ್ರತ್ಯುಪಕಾರವಾಗಿ ಏನೋ ಒಂದು ವಸ್ತು ರೂಪದಲ್ಲಿಯೋ ಅಥವಾ ಹಣವನ್ನು ಕೊಡಬೇಕು ಅಥವಾ ಏನೋ ಒಂದು ಸಹಾಯವನ್ನು ಮಾಡಬೇಕು ಅಂತಿದ್ರೆ ಅದು ಆಗದೇ ಇರುವಂತಹ ಸ್ಥಿತಿಯನ್ನು, ಅದೇ ರೀತಿ ಶತ್ರುಗಳ ಬಾಧೆಯನ್ನು, ಶತ್ರುಗಳ ಭೀತಿಯನ್ನು ಕೂಡ ಅನುಭವಿಸ್ಕೊಂಡು ಬಂದಿರತಕ್ಕಂಥದ್ದು, ಮತ್ಸರ ಮಾಡುವವರಿಂದಾಗಿ ಸಾಕಷ್ಟು ರೀತಿಯಾದಂತಹ ಅವಕಾಶಗಳನ್ನು ಕೂಡ ಕಳ್ಕೊಂಡು, ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಂದ್ಕೊಂಡಿರೋ ರೀತಿಯಲ್ಲಿ ಸಕ್ಸಸ್ ಆಗದೆ ಸಾಕಷ್ಟು ರೀತಿಯಾದಂತಹ ಒಂದು ಕಷ್ಟವನ್ನು ಅನುಭವಿಸ್ತಾ ಇರುವವರಿಗೆ ಒಳ್ಳೆ ರೀತಿಯಾದಂತಹ ಫಲವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ ಇದಾಗಿರುತ್ತೆ. ಎಲ್ಲ ರೀತಿಯಾದಂತಹ ಅವಕಾಶಗಳನ್ನು ಬಳಸಿಕೊಂಡು ಒಳ್ಳೆ ರೀತಿಯಾದಂತಹ ಫಲವನ್ನು ಪಡೀಲಿಕ್ಕಿರುವಂತಹ ಸುಮುಹೂರ್ತ ಈ ಒಂದು ವರ್ಷದ ಕಾಲಾವಧಿ ಇರುತ್ತೆ. ಅದೇ ರೀತಿ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಕಾಣಬಹುದು. ಆರೋಗ್ಯದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕಾಣಬಹುದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ, ಆರೋಗ್ಯದಲ್ಲಿ ಸ್ವಾಸ್ಥ್ಯತೆ ಜಾಸ್ತಿ ಆಗುವಂಥದ್ದು, ಯಶಸ್ಸು, ಸುಖ, ಕೀರ್ತಿ, ಲಾಭಾದಿಗಳು ಸಿಗುವಂಥದ್ದು. ಅದೇ ರೀತಿಯಾಗಿ ಕುಟುಂಬದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳು ಕೂಡ ವೃದ್ಧಿಯಾಗುವಂಥದ್ದು. ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ವಿಶೇಷವಾದಂಥ ಕೌಶಲ್ಯಗಳು ವೃದ್ಧಿಯಾಗುವಂಥದ್ದು. ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕಾಲಘಟ್ಟ. ಪ್ರಧಾನವಾಗಿ ಉನ್ನತ ವ್ಯಾಸಂಗ ಮಾಡುವವರಿಗೂ ಕೂಡ ಉತ್ತಮವಾದಂತಹ ಅಂಕವನ್ನು ಗಳಿಸಲಿಕ್ಕಾಗಿರಬಹುದು, ಸಾಧನೆಯ ಪಥದತ್ರ ಗುರಿಯನ್ನು ತಲುಪಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡುವವರಿಗೂ ಕೂಡ ಉತ್ತಮ ರೀತಿಯಾದಂತಹ ಸಹಾಯ ಸಹಕಾರಗಳು, ಸಪೋರ್ಟ್ ಕೂಡ ಈ ಒಂದು ಸಂದರ್ಭದಲ್ಲಿ ಗುರುವಿನಿಂದಾಗಿ ಇರುತ್ತೆ. ವಿದ್ಯಾಭ್ಯಾಸ ಮಾಡುವವರಿಗೂ ಕೂಡ ಜ್ಞಾನ ವೃದ್ಧಿ ಆಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಸಹೋದರರಿಂದ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದು. ಪೂರ್ವ ಕಾಲಘಟ್ಟದಲ್ಲಿ ಯಾವುದಾದ್ರೂ ವೈಮನಸ್ಥಿತಿಯೋ ಅಥವಾ ಬೇಜಾರುಗಳು, ವಿರೋಧಗಳು ಬಂದಿದ್ದರೆ, ಅಥವಾ ಇನ್ನಿತರ ನ್ಯಾಯ ಸಂಬಂಧವಾಗಿರ್ತಕ್ಕಂಥ ಕಚೇರಿಗಳಿಗೆ ಸಂಬಂಧಪಟ್ಟು ನ್ಯಾಯ ತೀರ್ಮಾನಾದಿಗಳನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದರೆ ಅದು ನಿಮ್ಮಂತೆಯೇ ಆಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 4ನೇ ಸ್ಥಾನವನ್ನು ಕ್ಷೇತ್ರ ಸ್ಥಾನ ಅಂತ ಹೇಳ್ತೇವೆ. ಮಾತಾ ಸುಹೃತ್ ಮಾತುಲ ಭಾಗಿನೇಯವು ಕ್ಷೇತ್ರಂ ಸುಖಂ ವಾಹನ. ಆಗುವಂಥದ್ದು, ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು, ಭೂಮಿಯನ್ನು ಖರೀದಿ ಮಾಡುವಂಥದ್ದು, ತಗೊಂಡಿರ್ತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕಿರುವಂತಹ ಶ್ರಮವನ್ನು ವಹಿಸುವಂಥದ್ದು, ತಕ್ಕನಾದಂಥ ಪ್ರತಿಫಲವು ಕೂಡ ಸಿಗುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಗ್ರಹ ಸೌಲಭ್ಯಗಳು ವೃದ್ಧಿ ಆಗುವಂಥದ್ದು, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಪ್ರಮೋಷನ್ ಆಗುವಂಥದ್ದು ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಪಂಚಮ ಕ್ಷೇತ್ರದ ಅಧಿಪತಿಯಾಗಿರುವಂಥ ಕುಜನಾನುಕೂಲವು ಕೂಡ ಈ ಒಂದು ಕಾಲಘಟ್ಟದಲ್ಲಿರೋದ್ರಿಂದಾಗಿ ಮನಸ್ಸಿಗೆ ಸಮಾಧಾನವೂ ಕೂಡ ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು. ಸಂತಾನ ಅಪೇಕ್ಷಿತರಿಗೂ ಕೂಡ ವಿಶೇಷವಾಗಿ ಸಂತಾನ ಯೋಗ ಭಾಗ್ಯವೂ ಕೂಡ ಸಿಗುವಂಥ ಒಂದು ಕಾಲಘಟ್ಟಗಳಾಗಿರುತ್ತೆ. ಮಕ್ಕಳ ಒಂದು ಸಾಧನೆಯಿಂದಾಗಿ ಹಿರಿಮೆ ಗರಿಮೆಗಳೆಲ್ಲ ಸಿಗುವಂಥ ಯೋಗ, ಕೀರ್ತಿ ಯಶಸ್ಸುಗಳು ಕೂಡ ಸಿಗುವಂಥ ಒಂದು ಕಾಲಘಟ್ಟ ಅಂತ ಹೇಳುವಂಥದ್ದು ಕಂಡುಬರುತ್ತೆ. 6ನೇ ಸ್ಥಾನವನ್ನು ನೋಡೋದಾದರೆ
ಶತ್ರುಗಳ ಭೀತಿಯೂ ಕೂಡ ಕಡಿಮೆಯಾಗಿ ಈಗಾಗಲೇ ನಾನು ವಿವರಣೆ ಕೊಟ್ಟಿರೋ ಪ್ರಕಾರವಾಗಿ ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲ ಈ ಒಂದು ಕಾಲಘಟ್ಟದಲ್ಲಿರುತ್ತೆ. ಅದಿಲ್ಲ ಶತ್ರುಗಳ ಭೀತಿಯೋ ಅಥವಾ ಇನ್ನಿತರ ಋಣಬಾಧ್ಯತೆಗಳು ನಿಮಗೆ ಬರ್ತಾ ಇದೆ ಅಂತಾದರೆ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ಜ್ಯೋತಿಷಿಗಳಲ್ಲಿ ತೋರಿಸಿ ಸರಿಯಾದಂಥ ಸುಲಭವಾದಂಥ ಪರಿಹಾರ ಮಾರ್ಗದೊಂದಿಗೆ ಮುನ್ನಡೆದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ನೀವು ಒಂದು ಸಂದರ್ಭದಲ್ಲಿ ಕಾಣಬಹುದು. ಈ 7ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಸೌಮ್ಯೆ ಸಪ್ತಮಗೆ ವಿವಾಹ ಘಟನಂ ನಷ್ಟಾರ್ಥ ಲಾಭ ಸೃದ್ಭೋಗಾವಾಪ್ತಿಂ ಅಂತ ಶಾಸ್ತ್ರ ತಿಳಿಸಿದೆ. ಹಾಗಂತಂದರೆ ಅರ್ಥ ವಿವಾಹ ಘಟನ, ವಿವಾಹಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥದ್ದು, ವಿವಾಹ ಘಟನೆಗಳು ನಡೆಯುವಂಥದ್ದು, ಮನೆಯಲ್ಲಿ ಶುಭ ಸಮಾರಂಭಗಳು ನೆರವೇರುವಂಥದ್ದು, ಅದೇ ರೀತಿಯಾಗಿ ನಷ್ಟವಾಗಿರ್ತಕ್ಕಂಥ ಸಂಪತ್ತುಗಳು ಪ್ರಾಪ್ತಿಯಾಗುವಂಥದ್ದು ಅಥವಾ ನಿಮಗೆ ಬರಬೇಕಾದಂಥ ಸಂಪತ್ತುಗಳು ಕೂಡ ಸಿಗುವಂಥದ್ದು ಮಾಡುವಂಥ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು, ಹೊರದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯವಹಾರಗಳನ್ನು ಮಾಡುವವರಿಗೆ, ಹೊರದೇಶದ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ, ಹೊರದೇಶದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಒಂದು ಪ್ರತಿಫಲವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಹೊರತಿಯಾಗಿ ವಿದೇಶ ಪ್ರಯಾಣಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಯೋಗವು ಕೂಡ ಇರುತ್ತೆ. ಈಗ ಅಷ್ಟಮ ಸ್ಥಾನ ನೋಡೋದಾದ್ರೆ ಕಷ್ಟಸ್ಥಾನ ಗರಿಷ್ಠ ಸ್ಥಾನ ಅಂತ ಹೇಳ್ತೇವೆ. ತತ್ರಾತಿ ಕಷ್ಟೋಷ್ಟಮಃ ಅಂತ ಹೇಳುವಂಥದ್ದನ್ನು ಅಷ್ಟಮ ಸ್ಥಾನಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅಂತ ಹೇಳಿದರೆ ಬರುವಂತಹ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಈ ಒಂದು ಗುರುವಿನ ಅನುಕೂಲದಿಂದಾಗಿ ಅನುಗ್ರಹದಿಂದಾಗಿ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸಮಯದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ಕೆಲವಷ್ಟು ವಿಷಯಗಳಲ್ಲಿ ಅಪವಾದ ನಿಂದನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನಿಮ್ಮ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಬರುವಂಥದ್ದು, ಅಥವಾ ಪೂರ್ವಾರ್ಜಿತವಾಗಿ ಬಂದಂತಹ ವಿಷಯಗಳಲ್ಲಿ ನಡ್ಕೊಂಡು ಬಂದಂಥ ಆಚಾರ ವಿಚಾರಗಳು ತಪ್ಪಿ ಹೋಗುವಂಥದ್ದು ಇರ್ಬೋದು. ಎಲ್ಲ ವಿಷಯವೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಸರಿಯಾದಂತಹ ಒಂದು ಮಾರ್ಗದರ್ಶನದೊಂದಿಗೆ ಸರಿಯಾದಂಥ ವಿವೇಚನೆಯೊಂದಿಗೆ ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. 10ನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಉದ್ಯೋಗವು ಕೂಡ ಒಳ್ಳೆ ರೀತಿಯಾದಂತಹ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನಡೆಯುವಂಥದ್ದು ಇರಬಹುದು, ಅಥವಾ ಮಾಡುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು ಇರಬಹುದು, ನಿಮ್ಮೊಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಂದ ಸಹಾಯ ಸಹಕಾರಗಳಿರಬಹುದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸಹಕಾರಗಳು ಸಿಗುವಂಥದ್ದು ಇರಬಹುದು. ಎಲ್ಲವೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಯೋಗವು ಕೂಡ ಇರುತ್ತೆ. ಇನ್ನು 11ನೇ ಸ್ಥಾನವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭಾಂಶವು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಉತ್ತಮ ರೀತಿಯಾಗಿರುವಂಥದ್ದು. ಶನಿಯಿಂದಾಗಿ ಒಳ್ಳೆ ರೀತಿಯಾದಂತಹ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳನ್ನು ಮಾಡುವವರಿಗಾಗಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಗಳನ್ನಾಗಿರ್ಬೋದು, ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥ ವಿಷಯದಲ್ಲಿ, ಕೃಷಿ ಕಾರ್ಯಗಳಲ್ಲಿ ವಿಶೇಷವಾದಂಥ ಲಾಭಾಂಶವನ್ನು ಗಳಿಸುವಂಥದ್ದು, ಮತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟು ಅಥವಾ ಹಾಲಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ವಿಷಯದಲ್ಲಿ ಉದ್ಯೋಗ ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳಿರುತ್ತೆ. ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳನ್ನು ಮಾಡುವವರಿಗೆ ಮತ್ತು ಹತ್ತಿಗೆ ಸಂಬಂಧಪಟ್ಟು ಹತ್ತಿಯ ವಸ್ತ್ರಗಳನ್ನು ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಲಾಭವನ್ನು ಇಟ್ಟುಕೊಂಡು ಮುಂದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಸಾಕಷ್ಟು ರೀತಿಯಾದಂಥ ಸೌಲಭ್ಯವು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಇನ್ನು 12ನೇ ಸ್ಥಾನವನ್ನು ಪತನ ಸ್ಥಾನ ವ್ಯಯಸ್ಥಾನ ಅಂತ ಹೇಳ್ತೇವೆ. ಸಾಕಷ್ಟು ರೀತಿಯಾದಂತಹ ಅವಕಾಶಗಳು ನಿಮಗೆ ಬಂದರೂ ಕೂಡ ಕೆಲವಷ್ಟು ದುಶ್ಚಟ ದುರ್ಜನರ ಸಹವಾಸ ಅಥವಾ ಕೆಲವಷ್ಟು ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಕೆಲವಷ್ಟು ಗೌರವಕ್ಕೆ ಹಾನಿಯಾಗುವಂತಹ ಕೆಲಸ ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಜಾಗ್ರತೆಯಿಂದಿರಿ. ಒಳ್ಳೆಯ ಗುರು ಅನುಕೂಲ ಸ್ಥಿತಿ ಇರುವಂಥ ಕಾಲಘಟ್ಟದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಲಿಕ್ಕಿರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗಿ ಅದರ ಮಧ್ಯದಲ್ಲಿ ಸಾಕಷ್ಟು ರೀತಿ ತೊಂದರೆಗಳು ಬಂದರೂ ಕೂಡ ನಿಮ್ಮ ಒಂದು ಕುಲದೇವತಾ ಅನುಗ್ರಹ ಅಥವಾ ನಿಮ್ಮ ತಂದೆ ತಾಯಿಯ ಒಂದು ಅನುಗ್ರಹ, ನೀವು ನಂಬುವಂತಹ ಆ ಒಂದು ದೇವತಾ ಅನುಗ್ರಹವು ಕೂಡ ನಿಮ್ಮನ್ನು ಕಾಪಾಡ್ತದೆ. ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರಲ್ಲ. ಮತ್ತು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಶ್ರದ್ಧೆಯನ್ನಿಟ್ಟು ಮುನ್ನಡೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಕಾಲಘಟ್ಟದಲ್ಲಿ ಕಾಣ್ಬೋದು. ಇನ್ನಿತರ ತೊಂದರೆ ತಾಪತ್ರೆಗಳು ಬಂದಲ್ಲಿ ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ಉತ್ತಮವಾದಂತಹ ಫಲಿತಾಂಶವನ್ನು ಈ ಒಂದು ಸಂದರ್ಭದಲ್ಲಿ ನೀವು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ತಮಗೆಲ್ಲರಿಗೂ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ, ಅಥವಾ ವಶೀಕರಣಗಳನ್ನು ಮಾಡ್ತೀರಾ, ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು
ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ, ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.